Watch full episodes on Jio Hotstar. ಇನ್ನು ಯಾರನ್ನ ಕಾಯ್ತಾ ಇದ್ದೀರಾ? ಬೇಗ ಮಾಡಿ. ಅಯ್ಯೋ ಕಣಯ್ಯ, ನನ್ನ ಗೆಳೆಯ ಮೋಟು ಬದ್ಲು ಇಲ್ಲಿ ಕಣಯ್ಯ, ಶುಭ ಕಾರ್ಯಕ್ಕೆ ಲೇಟ್ ಮಾಡಬಾರ್ದು ಕಣಯ್ಯ. ಅಲ್ಲ ಡಾಕ್ಟರ್, ಯಾರು ಕಾಯಿ ಹೊಡಿತಾರೋ ಅವ್ರು ಬೇಗ ಬರ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಅಯ್ಯಯ್ಯೋ, ಕಾಯೋ ಕೆಲಸ ಈಗ ಮುಗಿದೋಗ್ಬಿಡ್ತು. ಬಂದ್ರು ನೋಡಯ್ಯ ಚಿಂಗಂ ಸರ್, ಉದ್ಘಾಟನೆ ಮಾಡಿ ಸರ್. ಚಿಂಗಂ, ನಾನು ಯಾಕೆ ಬರಲ್ಲ, ಬಂದೇ ಬರ್ತೀನಿ. ಮೋಟು ಬತ್ಲು ಕೆಲಸ ಆದ್ರೆ ನಾನು ಓಡೋಡಿ ಬಂದ್ಬಿಡ್ತೀನಿ, ರನ್ ಮಾಡ್ಕೊಂಡ್ ಬರ್ತೀನಿ, ಹಾರ್ಕೊಂಡು ಬಂದ್ಬಿಡ್ತೀನಿ. ಹೋಗ್ಲಿ ಬನ್ನಿ ಸರ್, ಈಗ ಸದ್ಯಕ್ಕೆ ಕಾಯಿ ಹೊಡೀರಿ ಸರ್. ನಿನಗೆ ಕಾನೂನ್ ಮೇಲೆ ಆಣೆ, ನಿನ್ನ ಮೇಲೆ ಆಣೆ, ಡಿಪಾರ್ಟ್ಮೆಂಟ್ ಮೇಲೆ ಆಣೆ, ಎಲ್ಲರ ಮೇಲೂ ಆಣೆ. ನಾನು ಮೋಟು ಪತ್ಲು ಮುಹೂರ್ತಕ್ಕೆ ಯಾವತ್ತೂ ಬರೋದಿಲ್ಲ, ಅಷ್ಟೇ ಅಲ್ಲ ಇನ್ ಯಾರ ಮುಹೂರ್ತಕ್ಕೂ ಹೋಗೋದು ಇಲ್ಲ. ಕಾನೂನು ಮೇಲೆ ಆಣೆ. ಅಪ್ಪ ಹಲೋ, ಮೋಟು ಪತ್ಲು ಕೊರಿಯರ್? ಹಲೋ, ಇಲ್ಲ ಮೋಟು ಪತ್ಲು ಕೊರಿಯರ್ ಸರ್ವಿಸ್ ಅಲ್ಲ ಬ್ರದರ್, ನಾನು ಮೋಟುನೇ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ ಕೊರಿಯರ್ ಕಂಪನಿ ಮಾತಾಡೋದಿಲ್ಲ, ನಾವೇ ಮಾತಾಡ್ಬೇಕಾಗುತ್ತೆ. ಅರೆ ಮೋಟು, ತಮಾಷೆ ಮಾಡ್ಬೇಡ ಕಣ, ಕ್ಲೈಂಟ್ ಫೋನ್ ಇರ್ಬೇಕು ಕಣ. ಕೊಡ ಇಲ್ಲಿ, ನಾನೇ ಮಾತಾಡ್ತೀನಿ. ಸರಿ ತಗೊಳ್ಳೋ. ಸರ್, ಮೋಟು ಪತ್ಲು ಕೊರಿಯರ್ ಸರ್ವಿಸು, ನಾನು ಪತ್ಲು ಮಾತಾಡ್ತಿರೋದು. ನಾನು ಮೂರ್ತಿ ಮಾತಾಡ್ತಾ ಇದ್ದೀನಿ. ಒಂದು ಎಕ್ಸಿಬಿಷನ್ ಜಾಗಕ್ಕೆ ಒಂದು ಮೂರ್ತಿನ ತಗೊಂಡೋಗ್ಬೇಕಾಗಿದೆ ಅರ್ಜೆಂಟ್ ಆಗಿ. ಏಕೆಂದ್ರೆ ಅಲ್ಲಿ ಮೂರ್ತಿಗಳದ್ದು ಕಾಂಪಿಟೇಷನ್ ನಡೀತಾ ಇದೆ, ಜಸ್ಟಿಸ್ ಸ್ಕಲ್ಪ್ಚರ್ ಕಾಂಪಿಟೇಷನ್. ಲೇಟ್ ಆಗೋ ಆಗಿಲ್ಲ. ಲೇಟ್ ಆಗಲ್ಲ ಸರ್, ನೀವೇನು ಚಿಂತೆ ಮಾಡಬೇಡಿ. ಮತ್ತೆ ಅಡ್ರೆಸ್ ಬರ್ಕೊಳ್ಳಿ ಈಗ. ಸರಿ. ಓಕೆ ಓಕೆ, ಥ್ಯಾಂಕ್ ಯು ಸರ್. ನಾವು ಈಗಲೇ ಬರ್ತಾ ಇದ್ದೀವಿ ಸರ್. ಮೋಟು ಪತ್ಲುನ ಬಿಸ್ನೆಸ್ ನ ಬಂದ್ ಮಾಡೋದಕ್ಕೆ ಇದೆ ಸರಿಯಾದ ಸಮಯ. ಇವಾಗ ನಾನು ಅವ್ರ ಟ್ರಕ್ ಇಂದ ಮೂರ್ತಿನ ಕದ್ಬಿಟ್ಟು ರೋಡಲ್ಲಿ ಮಾರ್ತೇನೆ, ಮತ್ತೆ ಮೋಟು ಪತ್ಲುಗೆ ಬೀಳುತ್ತೆ ಹೋದೆ, ನಾನ್ ಸಂಪಾದಿಸ್ತೇನೆ ಕೈ ತುಂಬಾ ಹಣ. ಹೆಂಗೆ ಮಾವ್, ಏನ್ ಕವಿತೆ ಹೇಳಿದ್ರಿ ನೀವು? ಅರೆ ಕವಿತೆ ಗಿವಿತೆ ಬಿಡಿ, ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಯಜಮಾನ್ರೆ, ಮೂರ್ತಿ ಎಲ್ಲಿದೆ? ಓ, ಮೂರ್ತಿ ಅಲ್ಲಿದ್ದಾರೆ ನೋಡಿ. ಮೂರ್ತಿ ಅಲ್ಲಿ ನಿಂತಿದ್ರಲ್ಲ ಅವರೇ. ಇದೇನ್ ಮಾಡ್ತಾ ಇದ್ದೀರಾ ಸರ್? ನಮ್ಗೆ ಆರ್ಡರ್ ಬಂದಿದೆ ಸರ್, ಮೂರ್ತಿನೇ ಎತ್ಕೊಂಡೋಗಿ ಮೂರ್ತಿ ಕಾಂಪಿಟೇಷನ್ ಇಡಬೇಕು ಅಂತ. ಆರ್ಡರ್ ನಾನೇ ಕೊಟ್ಟಿದ್ದು. ಮಿಸ್ಟರ್ ಮೂರ್ತಿ ಅಂದ್ರೆ ನಾನೇ, ಆದ್ರೆ ನನ್ನನ್ನೆಲ್ಲ ಕರ್ಕೊಂಡೋಗ್ಬೇಕಾಗಿರೋದು ಈ ಮೂರ್ತಿನ, ಅಂದ್ರೆ ಈ ಸ್ಟ್ಯಾಚ್ಯೂನ ತಗೊಂಡೋಗ್ಬೇಕಾಗಿರೋದು. ಅದು ಈ ಬಾಕ್ಸ್ ಅಲ್ಲಿ ಇದೆ, ಅದನ್ನ ತಗೊಂಡು ಬೇಗ ಬಾ, ನಾನು ನಿನಗೆ ಅಲ್ಲೇ ಸಿಗ್ತೀನಿ. ಅರೆ ಮೋಟು, ಇವರು ಕಣ್ಣಲ್ಲಿರೋ ಕಾಡ್ಗೆ ಕದೀತಿದ್ದಾರೆ ನೋಡ ಕಳ್ರು. ಅರೆ ತಮಾಷೆ ಮಾಡಬೇಡ ಕಣೋ, ಅವರು ಮೂರ್ತಿ ಕದೀತಾ ಇದ್ದಾರೆ. ಅದನ್ನ ನಾನು ಗಾದೆ ತರ ಹೇಳಿದ್ದು ಕಣ. ಅಯ್ಯೋ, ನೀನ್ ಏನಿದ್ರು ಡೈರೆಕ್ಟ್ ಆಗಿ ಮಾತಾಡೋ. ಮಾತ್ನ ಜಿಲೇಬಿ ತರ ಸುತ್ತಿ ಸುತ್ತಿ ಮಾತಾಡಬೇಡ, ಅರ್ಥ ಆಗಲ್ಲ ಕಣೋ. ನಾನ್ ಡೈರೆಕ್ಟ್ ಆಗಿ ಮಾತಾಡ್ತೀನಿ ನೋಡು, ಸ್ಪೀಡಾಗಿ ಓಡಿಸೋ ಗಾಡಿನ. ಅರೆ ನಿಲ್ಸಿ, ಅರೆ ಯಾರಾದ್ರೂ ನಿಲ್ಸಿ. ಅರೆ ಬದ್ಲು ಖಾಲಿ ಹೋಟೆಲ್ ಅಂತಲೇ ಓಡೋದೇ ಇಲ್ಲ ಕಣೋ. ಅವ್ರ ಮೂರ್ತಿನ ಎತ್ಕೊಂಡೋಗ್ಬಿಟ್ರು. ಈಗ ನೀನೇ ಹೇಳು, ನಾನು ಏನ್ ಮಾಡ್ಬೇಕು ಅಂತ.
ಐಡಿಯಾ, ಸಮೋಸ ತಿನ್ಬಿಟ್ಟು ಶುರು ಹಚ್ಕೊಂಬಿಡ. ಹೆಚ್ಚು ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ ಕಣ. ಅರೆ ಮೋಟು, ನಿನ್ ಬಾಕ್ಸ್ನ ಕಿತ್ಕೊಂಬರಕ್ ಕೊಡ್ತಾ ಇದೆಯೋ ಇಲ್ಲ ರನ್ನಿಂಗ್ ರೇಸ್ ಕಾಂಪಿಟೇಷನ್ ಹೋಗ್ತಾ ಇದೆಯಾ ನೀನು? ಓ ಸಾರಿ ಕಣೋ, ಸ್ವಲ್ಪ ಎಡವಟ ಹೋಗ್ಬಿಡ್ತಾ ಕಣೋ. ಸಮೋಸನ ಸ್ವಲ್ಪ ಜಾಸ್ತಿ ತಿನ್ಬಿಟ್ಟೆ, ಅದಕ್ಕೆ ಅದನ್ನ ಕರ್ಸೋದಕ್ಕೆ ಓಡ್ತಾ ಇದೀನಿ ಕಣೋ. ಮೋಟು, ಸರಿಯಾದ ಟೈಮ್ಗೆ ಡೆಲಿವರಿ ಕೊಡದೆ ಹೋದ್ರೆ ಯಜಮಾನ ನಮಗೆ ಚೆನ್ನಾಗಿ ತದಕ್ಬಿಟ್ಟು ಜೀವನ ಪೂರ್ತಿ ನಮ್ಮನ್ನ ಕರಕ್ಸಾಗಿ ಮಾಡ್ಬಿಡ್ತಾನೆ ಕಣೋ. ನೀನು ಓಡೋಗ್ಬಿಟ್ಟು ಬೇಗ ಮೂರ್ತಿ ಬಾಕ್ಸ್ನ ಎತ್ಕೊಂಬಂದ್ಬಿಡ. ಅರ್ಥ ಆಯ್ತು ಕಣೋ. ನಾನು ಬೇಗ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ನೋಡ್ತೀರಾ ಆ ಜಾನ್ ದ ಡಾನ್ಗೆ ಹೆಂಗ್ ಬುದ್ಧಿ ಕಲಿಸ್ತೀನಿ ನಾನು ಅಂತ. ಬಿಡಲ್ಲ ಕಣೋ. ಅಯ್ಯೋ ಮೋಟು ಬಚಾವ್. ಆ ಮೂರ್ತಿ ಯೋಚನೆಲೆ ನೀನು ನನ್ನನ್ನು ಮೂರ್ತಿ ಮಾಡಕ್ ಬಿಡ್ತೇ ಕಣ. ಇಲ್ಲೋಡ ನನ್ನ ಅವಸ್ಥೆ. ಮೊದ್ಲು ನೀನ್ ಹೆದರ್ಕೋಬೇಡ ಕಣೋ, ಇರೋ ಬಂದೆ. ಜೈ ಹೋ. ಬಾಯ್ ಬಾಯ್ ಡಾನ್. ಬಾಯ್ ಬಾಯ್. ನೋಡು, ಈಗ ಎಡವಟ್ಟು ಮೇಲಿಂದ ಶುರು ಆಗ್ಬಿಟ್ಟಿದೆ ಕಣ. ಮೇಲ್ ನೋಡ, ತಲೆ ಮೇಲ್ ನೋಡು. ನಾನು ಬಿಡಲ್ಲ ಕಣೋ. ತಗೊಳ್ಳೋ ಇಲ್ಲಿ ಸಮೋಸ ತಿನ್ಬಿಟ್ಟು ಶುರು ಹಚ್ಕೊಂಬಿಡ. ಮಟು ಇದೇ ತರ ಅಲ್ಗಾಡ್ತಾ ಇರು, ಗಾಳಿಲಿ ತೇಲಾಡ್ತಾ ಇರು. ಬಾಸ್ ವಾವ್, ಏನ್ ಕವಿತೆ ಹೇಳಿದ್ರಿ ನೀವು? ಯಾರು ಬೇಕೋ ಅವ್ರನ್ನ ನೆನ್ಸ್ಕೊಳ್ತಾ ಇರು. ನಾನು ಮೂರ್ತಿ ತಗೊಂಡು ಮಾರಕ್ ಹೋಗ್ತಾ ಇದ್ದೀನಿ. ಇದೇ ಕಾಡಲ್ಲಿ ಮಾಡ್ತಾ ಇರೋ ಭಜನೆ. ಪತ್ಲು, ನಾನು ಅವ್ರ 3 ಜನಕ್ಕೂ ಹೆಲಿಕಾಪ್ಟರ್ನ ಕೆಳಗಡೆ ಎಸ್ಬಿಟ್ಟೆ ಕಣೋ. ಜೈ ಹೋ. ಅವ್ರೆಲ್ರನ್ನೂ ಎಷ್ಟು ಬಿಟ್ಯಾ? ಹಂಗಾರೆ ಹೆಲಿಕಾಪ್ಟರ್ನ ಯಾರು ಓಡಿಸ್ತಾರೆ ಈಗ ಹೇಳು? ಓ ನೋ, ಹೆಲಿಕಾಪ್ಟರ್ನ ಓಡ್ಸಕ್ ನಂಗೆ ಬರೋದೇ ಇಲ್ಲ ಕಣೋ. ಪತ್ಲು ಬಚಾವ್. ಖಾಲಿ ಹೊಟ್ಟೆಲಿ ನನ್ನ ತಲೆ ಓಡೋದೇ ಇಲ್ಲ ಕಣೋ. ಪತ್ಲು, ಏನಾದ್ರು ಮಾಡೋ. ನಾನು ನಿನ್ಗೋಸ್ಕರ ಮೇಲ್ಗಡೆ ಇರೋ ದೇವ್ರನ್ನ ಬೇಡ್ಕೊತೀನಿ, ನೀನು ಮೇಲ್ಗಡೆ ಇರೋ ದೇವ್ರನ್ನ ಬೇಡ್ಕೊಡೋ. ಮೋಟು, ನನ್ನ ಮೈ ಕೈ ಮುಳೆ ಎಲ್ಲ ಮುರಿದಾಯ್ತು ಕಣೋ. ಬಾಕ್ಸ್ ನ ಓಪನ್ ಮಾಡಿ ಸ್ಟ್ಯಾಚ್ಯೂನ ಕ್ಲೀನ್ ಮಾಡಿ ನಿಲ್ಸು. ಜಡ್ಜು ಇನ್ನೇನು ಬರೋ ಸಮಯ ಆಯ್ತು. ಒಟ್ಟು ಎಂತ ಕೆಲಸ ಮಾಡ್ಬಿಟ್ಯೋ. ಈಗ ಒದೆ ತಿನ್ನೋ ಕೆಲಸ ಮಾಡಿದ್ಯಲ್ಲ ನಮ್ಗೆ. ಈ ತಗೊಳ್ಳೋ, ಎಲ್ಲನ್ನು ಕರೆಕ್ಟಾಗಿ ಜೋಡಿಸ್ಬಿಡು. ನಾವು ಹೊರಗಡೆ ವಾಚ್ ಮಾಡ್ತಾ ಇರ್ತೀನಿ. ಯಾರು ಬರ್ದ್ರೆ ನೋಡ್ಕೊತೀನಿ ಕಣ. ಪತ್ಲು, ಮೂರ್ತಿನ ಜೋಡಿಸ್ಬಿಟ್ಟೆ ಕಣೋ. ನೋಡೋ ನನ್ನ ಕೈ ಕೆಲಸ ಹೆಂಗೆ ಅಂತ. ಅಯ್ಯೋ ಅರೆ, ಎಂತ ಕೆಲಸ ಮಾಡ್ಬಿಟ್ಯೋ. ಗ್ಯಾರಂಟಿ ನಮಗೆ ಒದೇನೇ ಕಣೋ. ಬಾರ ಇಲ್ಲಿಂದ ಓಡೋಕಣ ಬೇಗ. ಏನ್ ಅದ್ಭುತವಾದ ಕಲೆ ಇದು. ಇದು ತುಂಬಾ ಡಿಫ್ರೆಂಟ್ ಆಗಿರೋ ಮೂರ್ತಿ. ಇದು ಅದ್ಭುತವಾದ ಮೂರ್ತಿ ಅಂತ ಹೇಳ್ತಾ ಇದಾರೆ ಜಡ್ಜು. ಈ ತರ ಮೂರ್ತಿನ ನಾನು ಇದುವರೆಗೂ ನೋಡೇ ಇಲ್ಲ. ಇದರಲ್ಲಿ ಕಲಾವಿದನ ಚಿಂತನೆ ಬೇರೆನೇ ಇದೆ. ವಾಹ್, ಬೆನ್ನನ ಮುಂದೆ ಮಾಡಿದ್ದಾರೆ. ಯಾಕೆಂದ್ರೆ ಬೆನ್ನಿಂದೆಗಡೆ ಯಾರನ್ನು ಮೋಸ ಮಾಡಬಾರ್ದು ಅಂತ. ಇವತ್ತಿನ ದಿನ ಜನಗಳು ಬೆನ್ನಿಂದೇನೆ ಮೋಸ ಮಾಡೋದು. ಇವಾಗ ಹೇಳಿ ಹೆಂಗ್ ಮಾಡ್ತಾರೆ? ಬ್ಯಾಕು ಫ್ರಂಟ್ ಅಲ್ಲಿದೆ,
ನೋಡಿ, ಕಾಲಿರೋ ಜಾಗದಲ್ಲಿ ಕೈ ಇದೆ. ಏನ್ ಅದ್ಭುತವಾದ ಕಲೆ. ಕೈಗಳಂತೂ ಎಲ್ಲಾ ಕೆಲಸ ಮಾಡುತ್ತೆ. ಅದೇ ರೀತಿ ಕಾಲ್ಗಳು ಕೂಡ ಮಾಡಿದ್ರೆ ಪ್ರಪಂಚ ಎಲ್ಲೋ ಹೋಗ್ಬಿಡುತ್ತೆ. ಹಾಗೆ ಕಾಲ್ಗಳನ್ನ ಕೂಡ ಕೈ ಇರೋ ಜಾಗದಲ್ಲಿ ಹಾಕಿದ್ದಾರೆ. ವಾಹ್, ಏನ್ ಐಡಿಯಾ ಇವ್ರದು. ಮತ್ತೆ ಕೈಯಿಂದ ನಡೆದ್ರೆ ಇನ್ನೂ ಅದೆಲ್ಲೋ ರೀಚ್ ಆಗ್ಬಿಡ್ತೀವಿ. ಇದು ಕಲಾವಿದನ ಕಲಾಕೃತಿಯ ಒಂದು ಅದ್ಭುತ ಕಲ್ಪನೆ ಇದೆ ಮತ್ತು ಈ ಮೂರ್ತಿ ಸರ್ವಶ್ರೇಷ್ಠ ಮೂರ್ತಿ ಇದೆ. ಈ ಮೂರ್ತಿಗೆ ಫಸ್ಟ್ ಪ್ರೈಸ್ ಕೊಡ್ಬೇಕಾಗತ್ತೆ. ಯಾರು ಈ ಮೂರ್ತಿ ಮಾಡಿರೋದು? ನಂದು ಸರ್, ಇದು ನಂದು ಮೂರ್ತಿ ಸರ್, ನಂದು. ನಿಮ್ಮ ತಲೆನಲ್ಲಿ ಇಷ್ಟು ಅದ್ಭುತವಾದ ಐಡಿಯಾ ಹೇಗ್ ಬಂತು? ಇದು ಆಕ್ಚುಲಿ ನಮ್ಮ ಇಬ್ರು ಮೂರ್ತಿಕಾರರು ಇದಾರಲ್ಲ, ಆ ಮೋಟು ಪತ್ಲು, ಅವ್ರ ಐಡಿಯಾ ಇದು. ಮೋಟು ಪತ್ಲುಗೆ ಫಸ್ಟ್ ಪ್ರೈಸ್ ಕೊಡಲಾಗುತ್ತದೆ. ನೀವಿಬ್ರು ಇದನ್ನ ಹೇಗ್ ಮಾಡಿದ್ರಿ? ಅಯ್ಯೋ, ಅದೊಂದು ಬಹಳ ದೊಡ್ಡ ಕತೆ ಸರ್, ಆಮೇಲೆ ಹೇಳ್ಬಿಡ್ತೀವಿ ಸರ್. ಹೌದು ಯಜಮಾನ್ರೆ, ನಾವು ಕತೆ ಹೇಳಕ್ ಮುಂಚೆ ನಮ್ ದುಡ್ಡು ನಮಗ್ ಕೊಟ್ಬಿಡಿ ಸರ್. ಹಾ, ನೀವೆಲ್ಲರೂ ಒಬ್ಬೊಬ್ಬರಾಗಿ ಲೈನ್ ಆಗಿ ಬನ್ನಿ, ಮತ್ತೆ ಮಾಡಿ ತೋರಿಸಿ ನೀವು ಯಾವ ವಿಷಯದಲ್ಲಿ ಎಕ್ಸ್ಪರ್ಟ್ ಇದ್ದೀರಾ ಅಂತ. ನೀವು 3 ಜನ ಚಿನ್ನ ಮಣ್ಣು ಪೇಂಟು ಸೆಲೆಕ್ಟ್ ಆಗಿದ್ದೀರಾ. ಬಾಕಿ ಇರೋರು ಹೋಗಿ ಏನಾದ್ರೂ ಕೆಲಸ ಇದ್ರೆ ಹೇಳ್ತೀನಿ. ನೀವು 3 ಜನ ನನ್ನ ಪ್ಲಾನ್ ಕೇಳಿ. ನೀವು 3 ಜನ ನನ್ನ ಮಾಸ್ಕ್ ಹಾಕೊಂಡು ಕಳ್ತನ ಮಾಡ್ತೀರಾ, ಮತ್ತೆ ನಾನು ಜೈಲಲ್ಲಿ ಕುತ್ಕೊಂಡು ಮಜಾ ಮಾಡ್ತಾ ಇರ್ತೀನಿ. ಎಲ್ಲಾರು ಜಾನ್ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ, ಆದ್ರೆ ಚಿಂಗಮ್ ಅವ್ರ ಮಾತನ್ನ ನಂಬೋದಿಲ್ಲ. ಯಾಕಂದ್ರೆ ನಾನು ಜೈಲಲ್ಲೇ ಇರ್ತೀನಿ ಅವನ ಮುಂದೆನೆ. ಇಲ್ಲಿ ನೋಡಿ, ನನ್ನ ಮಾಸ್ಕ್ ತಗೊಳ್ಳಿ. ಕೇಳು, ಇವ್ರು 3 ಜನನು ಕಳ್ತನ ಮಾಡಕ್ ತಯಾರು ಮಾಡು, ಮತ್ತೆ ನಾನು ಚಿಂಗಮ್ ಹತ್ರ ಹೋಗಿ ಸರೆಂಡರ್ ಆಗ್ತೇನೆ. ಏಯ್ ಜಾನ್, ನಿನಗಿಲ್ಲಿ ಊಟ ಸಿಗೋದಿಲ್ಲ, ಹೋಗಿಲ್ಲಿಂದ. ಚಿಂಗಮ್ ಸರ್, ಮಿಸ್ಟರ್ ಜಾನ್ ತಟ್ಟೆ ಬಾರ್ಸೆ ಮಾತಾಡ್ತಾರೆ. ಅವರು ಮೌನ ರಥದಲ್ಲಿ ಇದ್ದಾರೆ ಇವಾಗ. ಅವರು ತಟ್ಟೆ ಬಾರಿಸಿ ಹೇಳ್ತಾ ಇದ್ದಾರೆ, ಅವ್ರಿವಾಗ ಒಳ್ಳೆ ಮನುಷ್ಯ ಆಗೋಗ್ಬಿಟ್ಟಿದ್ದಾರೆ. ಒಳ್ಳೆ ಮನುಷ್ಯ. ಆ ಮೋಟು ಪತ್ಲುನವ್ರು ನೋಡಿದ್ರೆ ಯಾರೋ ಮಾಡಿರೋ ಕಳ್ತನನ ಇವ್ರ ಹೆಸರು ಮೇಲೆ ಹಾಕ್ಬಿಟ್ಟು ಓಡಾಡ್ತಾ ಇದ್ದಾರೆ. ನಿಜ ಹೇಳ್ತಾ ಇದ್ದೀನಿ ಸರ್. ಅದಕ್ಕೋಸ್ಕರನೇ ಅವರು ನಿಮ್ ಹತ್ರ ಸರೆಂಡರ್ ಆಗೋಕ್ ಬಂದಿದ್ದಾರೆ. ಅವಾಗ ಯಾರು ಇವ್ರ ಮೇಲೆ ಸುಳ್ಳು ಅಪವಾದ ಹಾಕೋಕ್ ಆಗೋದಿಲ್ಲ. ಏ ಜಾನ್, ನೀನ್ ಇವತ್ತಿಂದ ಈ ಚಿಂಗಮ್ ಪ್ರೊಟೆಕ್ಷನ್ ಅಲ್ಲಿ ಇರ್ತೀಯ. ಕಾನೂನು ಮೇಲಾಣೆ, ನಿನ್ಗೇನಾಗೋಕ್ಕೂ ಬಿಡಲ್ಲ. ನಾನ್ ನಿನಗೋಸ್ಕರ ಇಡೀ ಜಗತ್ನೇ ಎದುರಾಕೊಂಡ್ಬಿಡ್ತೀನಿ. ಚಿಂಗಮ್ ಸರ್, ಆ ಜಾನು ಬಹಳ ದೊಡ್ಡ ಪ್ಲಾನ್ ಮಾಡಿದ್ದಾನೆ ಸರ್. ಬೇರೆ ತರದಲ್ಲಿ ಕದಿಯೋದಿಕ್ಕೆ ಐಡಿಯಾ ಮಾಡ್ಬಿಟ್ಟಿದ್ದಾನೆ ಸರ್. ಹಾ ಚಿಂಗಮ್ ಸರ್, ಅವನ್ನ ಆದಷ್ಟು ಬೇಗ ಹಿಡ್ದಾಕ್ಬಿಡಿ ಸರ್. ಹಿಡಿದು ಜೈಲಲ್ಲಿ ಕೊಳೆಯಂಗ್ ಮಾಡ್ಬಿಡಿ ಸರ್. ಓಕೆ ಓಕೆ ಮೋಟು, ಇಲ್ಲಿ ಕೇಳು, ಒಳ್ಳೆ ಕತೆ ಹೇಳ್ಬೇಡ ನನ್ನ ಹತ್ರ ನೀನು. ಆ ಮೋಟು ಪತ್ಲು ನನ್ನ ಗೂಬೆ ಅಂತ ತಿಳ್ಕೊಬಿಟ್ಟಿದ್ರು. ಚಿಂಗಮನ ಯಾಮರ್ಸೋದು ಎಂಪಾಸಿಬಲ್, ಎಂಪಾಸಿಬಲ್. ನನ್ನನ್ನು ಯಾರು ಯಾಮರ್ಸಕ್ಕೆ ಸಾಧ್ಯ ಇಲ್ಲ. ನೋಡಿ, ನಿಂತ್ಕೊಳ್ಳಲೇ ಜಾನ್. ಅಣ್ಣ ಬಿಟ್ಬಿಡಿ, ಬಿಟ್ಬಿಡಿ ನನ್ನ. ನಾನು ಸರೆಂಡರ್ ಆಗ್ಬಿಡ್ತೀನಿ ಪ್ಲೀಸ್.
ಚಿಂಗಮ್ ಸರ್ ಏನಾದ್ರು ಮಾಡಿ ಸರ್. ಆ ಜಾನು ಫುರ್ಫುರಿ ನಗರದಲ್ಲೆಲ್ಲ ದರೋಡೆ ಮಾಡ್ಕೊಂಡು ಓಡಾಡ್ತೀಯನ್ ಸರ್. ಆ ಜ್ಯುವೆಲ್ರಿ ಶಾಪ್ ನ ದರೋಡೆ ಮಾಡ್ಕೊಂಡು ಓಡ್ತಾ ಇದ್ದ ಸರ್. ನಾವ್ ಹಿಡ್ಕೊಂಡ ತಕ್ಷಣ ನಮ್ಮಿಬ್ಬರು ಕಣ್ಣಿಗೂ ಮೊನ್ನೆರ್ಚ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟ ಸರ್ ಅವನು. ಹೇ ಮೋಟು, ನೀನ್ ಜಾನ್ನ ಎಲ್ಲಿ ಹಿಡ್ಕೊಂಡೆ? ಜಾನ್ ಇಲ್ಲ ಇದ್ದಾನೆ ನೋಡು. ಪಾಪ ಈ ಅಮಾಯಕನ್ ಲೈಫ್ ನ ಹಾಳು ಮಾಡಕ್ ನೋಡ್ತಾ ಇದೀಯ ನೀನು. ಏನಂದ್ರೆ ನಾವು ಅವನ್ನ ಹಾಳು ಮಾಡ್ತಾ ಇದೀವಾ? ಇವನು ಇಲ್ಲಿಗೆ ಹಂಗ್ ಬಂದ್ಬಿಟ್ಟ. ಇದ್ರಲ್ಲಿ ಏನೋ ಇದೆ. ಇವನು ಈಗ ತಾನೇ ನಮ್ಮ ಮುಖಕ್ಕೆ ಮಣ್ಣೆರ್ಚ್ಬಿಟ್ಟು ಓಡ್ ಬಂದೆ ಸರ್. ಮೋಟು ಪತ್ಲು, ನೀವು ನನ್ನ ಕಣ್ಣಿಗೆ ಮಣ್ಣೆರ್ಚಕ್ ಸಾಧ್ಯನೇ ಇಲ್ಲ. ಅಲ್ಲ, ನೀವಿಬ್ರು ದೊಡ್ಡ ಮನುಷ್ಯರು ಆಗ್ಬಿಟ್ಟು ಪಾಪ ಈ ದೊಡ್ಡ ಮನುಷ್ಯ ಜಾನ್ ಲೈಫ್ ನ ಹಾಳು ಮಾಡ್ಬೇಕು ನೋಡ್ತಿದ್ದೀರಲ್ಲ. ಏನೋ ಜಾನು ದೊಡ್ಡ ಮನುಷ್ಯನ? ಅದೇ ಚಿಂಗಮ್ಮ, ಜಾನು ಮನೆಗೆ ಬಂದು ಎಲ್ಲ ಕಳ್ತನ ಮಾಡ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟ. ಅಯ್ಯೋ, ರಿವಾಲ್ವರ್ ತೋರಿಸಿ ಎಲ್ಲ ಕತ್ಕೊಂಡು ಹೋಗ್ಬಿಟ್ಟವನೇ. ಅಯ್ಯಮ್ಮ, ನೀವು ನಮ್ಮ ಅಪ್ಪ ಅಮ್ಮ. ಆದ್ರೂ ಪಾಪ ಈ ಜಾನ ಸಿಗ್ಸಾಕೋದಕ್ಕೆ ನೀವು ಏನೋ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೀರಾ. ಜಾನ್ ಈಗ ಒಳ್ಳೆಯವನಾಗಿ ಗೌರವಯುತ ವ್ಯಕ್ತಿ ಆಗ್ಬಿಟ್ಟಿದ್ದಾನೆ. ನಾನು ಕಳ್ತನ ಮಾಡಲ್ಲ ಅಂತ ಪಾಪ ಅವರೇ ಒಳಗಡೆ ಬಂದಿದ್ದಾನೆ. ನೀವು ಮೋಟು ಪತ್ಲು ಮಾತು ನಾನು ನಂಬಕ್ ಹೋಗ್ಲೇಬೇಡಿ ಅಪ್ಪ ಅಮ್ಮ. ಚಿಂಗಮ್ಮ, ನಿನಗೆ ನಿಂಗೆ ಅಪ್ಪ ಅವನ ಮೇಲೆ ನಂಬಿಕೆ ಇಲ್ವಾ? ನಿನ್ನಿಂದ ಈ ಮಾತನ್ನು ಕೇಳಕ್ಕ ನಾನು ನಿನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಯಿನ್ ಮಾಡ್ತಿದ್ದು. ಆ ಕಳ್ಳನ ಮಾತಿನ ಮೇಲೆ ನಂಬಿಕೆ ಇಡ್ತೀಯ, ನನ್ನ ಮಾತಿನ ಮೇಲೆ ನಿನ್ಗೆ ಇಡಲ್ವಾ? ಇಡಿಯಟ್. ಈ ಏಟನ್ನ ನಾನು ನಿನಗೆ ಚಿಕ್ಕ ವಯಸ್ಸಲ್ಲೇ ಹೊಡೆದಿದ್ದಿದ್ರೆ ಇವತ್ತಿನ ದಿನ ನಿನ್ನ ಮಾತನ್ನ ಕೇಳೋ ಅವಶ್ಯಕತೆ ನನಗಿರ್ತಿರ್ಲಿಲ್ಲ ಕಣೋ. ಅಪ್ಪ ನೋಡು, ಹೊಡೆದ್ಬಿಟ್ರು ನನಗೆ. ಅಯ್ಯೋ, ನೀನ್ನ ಮುದ್ ಮಾಡಿನೇ ಹಾಳಾಗಿ ಹೋಗ್ಬಿಟ್ಟಿದ್ಯಾ. ಅಮ್ಮ, ಅಪ್ಪ. ಅಯ್ಯೋ ಮೋಟು, ಇಲ್ಲಿ ಕಣಯ್ಯ, ಜಾನ್ ಏನೋ ಮಾಸ್ಟರ್ ಪ್ಲಾನ್ ಮಾಡ್ಬಿಟ್ಟಿದ್ದಾನೆ ಕಣಯ್ಯ. ಪರವಾಗಿಲ್ಲ ಕಣಯ್ಯ, ಬಾ. ಈಗ್ಲೂ ಕಾಲ ಬಿಚ್ಚಲ್ಲ ಅವ್ನು ಏನ್ ಮಾಡಿದಾರೆ ಅಂತ ನಾನ್ ಕಂಡಿಡಿತೀನಿ ಕಣಯ್ಯ. ಇಲ್ಲಿ ನೋಡಯ್ಯ ಪತ್ಲು, ನಾನು ಈ ಸ್ಯಾಟಲೈಟ್ ಅಲ್ಲಿ ಪೂರ್ತಿ ಫುರ್ಫುರಿ ನಗರಲ್ಲೇ ಕಾಣಿಸ್ತಾ ಇದೆ ಕಣಯ್ಯ. ನೋಡೋಣ ಇರೋ ಇವತ್ತು ರಾತ್ರಿ ಎಲ್ಲೆಲ್ಲಿ ಕಳ್ತನ ಆಗತ್ತೆ ಅಂತ. ಹಾಗೆ ಯಾರು ಕದೀತಾ ಇದಾರೆ ಅಂತ ಕಾಣಿಸುತ್ತೆ ಕಣಯ್ಯ. ಹೆಂಗ ಜಾನು 3 ಜನ ಡೂಪ್ಲಿಕೇಟ್ ಜಾನ ಕ್ರಿಯೇಟ್ ಮಾಡಕ್ ಬಿಟ್ಟಿದ್ದಾನೆ. ಇವರು ಅವನ್ ತರನೇ ಇದಾರೆ. ಜಾನ್ ತರ ಮಾಸ್ಕ್ ಹಾಕೊಂಡು ಕಳ್ತನ ಮಾಡ್ತಾನೆ ಇದಾರೆ. ಅವನ್ ಮಾತ್ರ ದೊಡ್ಡ ಮನುಷ್ಯ ಅನ್ಸ್ಕೊಂಡು ಜೈಲಲ್ಲ ಇದ್ದಾನೆ ಅಲ್ವಾ? ಪತ್ಲು, ಏನಾದ್ರು ಮಾಡೋ. ಖಾಲಿ ಹೊಟ್ಟಲ್ಲಿ ನನ್ನ ತಲೆ ಓಡ್ತಾನೆ ಇಲ್ಲ ಕಣೋ. ಐಡಿಯಾ. ಅರೆ ಪತ್ಲು, ವಾ, ಜಾನ್ ಅಂತೂ ಸಖತ್ತಾಗಿರೋ ಮಾಸ್ಟರ್ ಪ್ಲಾನ್ ಮಾಡ್ಬಿಟ್ಟಿದ್ದಾನಲ್ವಾ? ಅವನು ದೊಡ್ಡ ಮನುಷ್ಯನ್ ತರ ಜೈಲಲ್ಲಿ ಇರೋ ತರ ನಾಟಕ ಆಡ್ಬಿಟ್ಟು 3 ಜನನ್ನ ಕಳ್ತನ ಮಾಡು ಅಂತ ಬಿಟ್ಬಿಟ್ಟಿದ್ದಾನೆ. ಅವನ್ ತರ ಇರೋನ್ನ ಕ್ರಿಯೇಟ್ ಮಾಡಕ್ಬಿಟ್ಟು ಈಗ ಚಿಂಗಮ್ ಸರ್ ಜಾನ್ ಇರೋ ಜಾಗಕ್ಕೆ ಹೋಗ್ಬಿಟ್ಟು ಆ 3 ಜನ ಡೂಪ್ಲಿಕೇಟ್ ಜಾನನ್ನ ಹಿಡ್ಕೊಂಬಿಟ್ಟು ಒದಿತಾರೆ. ನೋಡ್ತಾ ಇರೋ, ಹಂಗೆ ಕದ್ದಿರೋ ಮಲ್ನ ಜಾನು ಮತ್ತೆ ಚಿಂಗಮ್ ಸರ್ ಮಾತ್ರ ಹಂಚ್ಕೋತಾರೆ ಅಂತ ಕಣೋ. ವಾ, ಒಪ್ಪೇಕು ಕಣ. ಜಾನ್ನ ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡೆದಂಗೆ ಅವ್ನು 3 ಅಕ್ಕಿ ಹೊಡೆದ್ಬಿಟ್ಟಿದ್ದಾನೆ ಅಲ್ವೇನಾ? ಮಾಸ್ಟರ್ ಮೈಂಡ್ ಅಂದ್ರೆ ಇದು ಕಣ. ಅಷ್ಟೇ ಅಲ್ಲಮ್ಮ, ಆ ಜಾನು ಅದ್ಭುತವಾಗಿರೋ ಒಂದು ಮಾಸ್ಟರ್ ಪ್ಲಾನ್ ಮಾಡ್ಬಿಟ್ಟಿದ್ದಾನೆ. ಅಲ್ಲ, ಜಾನು ಅವ್ನ ಗಾಡಿನ ಎಲ್ಲ ನಿಲ್ಸಿರ್ತಾನೆ. ಅಯ್ಯೋ, ಇಲ್ಲ ಒಂದ್ ಕಡೆ ನಿಲ್ಸಿರ್ತಾನೆ ಕಣ. ಬೇಗ ಹುಡ್ಕಣ. ಈಗ ಚಿಂಗಮ್ ಸರ್ಗೆ ಹೇಳ್ಬೇಕು ನಾವು, ಯಾಕಂದ್ರೆ ರಾತ್ರಿ ಬಂದು ರೇಡ್ ಮಾಡ್ಬೋದು. ಅದಕ್ಕೆ ಜಾನ್, ನಾವು 3 ಜನ ಕದ್ದಿರೋ ಮಾಲ್ಗಳನ್ನ ಎತ್ಕೊಂಡು ಎಸ್ಕೇಪ್ ಆಗ್ತಾ ಇದೀವಿ. ಬಾಯ್ ಬಾಯ್. ನಿನಗ ಜೈಲ್ನಲ್ಲೇ ಕೊಳಿತಾ ಇರೋ. ಕಷ್ಟಪಡೋದು ನಾವು, ಆದ್ರೆ ಮಾಲ್ ಮಾತ್ರ ನಿನಗ್ ಬೇಕಾ? ಖಂಡಿತ ಕೊಡೋದಿಲ್ಲ.
ಜಾನ್ ಓಡಾಬಿಟ್ಟ. ಈಗ ನಿಮಗೆ ನಂಬಿಕೆ ಮತ್ತೆ ಸರ್? ಅಲ್ಲೋಡೆ, ನನ್ನ ಮಾಲ್ ತಗೊಂಡು ಓಡಾಕ್ತಾ ಇದ್ದೀರಾ? ಜಾನ್ ದ ಡಾನ್ ಮಾಲ್. ನೀನು ಪೊಲೀಸರ ಜೊತೆ ಸೇರ್ಕೊಂಡು ನಮ್ಮನ್ನು ಹಿಡ್ಕೊಡ್ಬೇಕು ಅಂತ ಇದ್ಯಾ? ನೀನು ಒಳ್ಳೆಯವನಾಗ್ಬಿಟ್ಟು ಹೆಸರು ಮಾಲ್ ಎರಡು ನೀನೇ ಇಟ್ಕೋಬೇಕು ಅಂತಿದ್ಯಾ? ಹೇಳು. ಅಯ್ಯಮ್ಮ, ಇಲ್ಲಿ ಎಷ್ಟೊಂದು ಜನ ಜಾನ್ಗಳಿದ್ದಾರೆ. ನಾನು ನಿಜವಾದ ಜಾನ್, ನಾನು ನಿಜವಾದ ಡಾನ್. ಇವರೆಲ್ಲರೂ ಡೂಪ್ಲಿಕೇಟ್. ನನ್ನ ಹೆಸರು ಹಾಳು ಮಾಡಕ್ಕೆ ಇವ್ರನ್ನ ತಗ್ಲಾಕಿಸ್ತಾ ಇದ್ದಾರೆ. ಚಿಂಗಂ ಸರ್, ಇದೆಲ್ಲ ಮೋಟು ಪತ್ಲುನ ಪ್ಲಾನ್ ಆಗಿದೆ. ಆದ್ರೆ ನಾನು ಇವರೆಲ್ಲರನ್ನ ಹಿಡ್ಕೊಂಡು ನಿಮ್ಗೆ ಕೊಡೋಣ ಅಂತ ಬಂದಿದ್ದೆ. ಚಿಂಗಂ ಸರ್, ಈಗ ಫಸ್ಟ್ ಚೆಕ್ ಮಾಡೋಣ ಸರ್, ಯಾರು ಅಸಲಿ ಯಾರು ನಕಲಿ ಜಾನು ಅಂತ. ಚಿಂಗಂ ಸರ್, ಇವನ್ ಒಳಗಕ್ಕೆ ಸರ್, ಇವನೇ ನಕಲಿ ಜಾನು ಸರ್. ನಾನು ಅಸಲಿ ಜಾನ್, ನಾನೇ ಅಸಲಿ ಜಾನ್. ಇದು ನಕಲಿ, ಅದು ನಕಲಿ. ಮತ್ತೆ ಇದೇ ಅಸಲಿ ಜಾನು. ಇದಕ್ಕೆ ಸರ್ಕಾರದಿಂದ ಇನಾಮ್ ಸಿಗುತ್ತೆ ಈಗ. ಅರೆ, ಇವನ ನಕಲಿ ಜಾನ್ ಇದ್ದಾನೆ. ನಕಲಿ ಜಾನ್ ನಾನೇನೆ, ಅಸಲಿ ಜಾನ್ ಇದ್ದೇನೆ. ಇದೆಲ್ಲ ಪ್ಲಾನ್ ನಂದೇ ಆಗಿತ್ತು. ನಾನು ಇವರೆಲ್ಲರನ್ನ ಬಾಡಿಗೆಗೆ ತಗೊಂಡಿದ್ದೆ. ಇವರೆಲ್ಲ ನನಗೋಸ್ಕರ ಕೆಲಸ ಮಾಡ್ತಾ ಇದ್ರು. ನಾನು ಒಳ್ಳೆ ಮನುಷ್ಯ ಆಗಿ ಜೈಲಲ್ಲಿ ಮಜಾ ಮಾಡೋಣ ಅನ್ಕೊಂಡೆ. ಜಾನ್, ಚಿಂಗಮಿಂದ ಬಚಾವಾಗೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಇವೆಲ್ಲ ನಮ್ಮದೇ ಪ್ಲಾನ್. ನಿನ್ನ ಕೆಂಪು ಕೈಯಲ್ಲಿ ಹಿಡಿಯೋದಕ್ಕೋಸ್ಕರ ಯು ಆರ್ ಅಂಡರ್ ಅರೆಸ್ಟ್. ಇದು ಖಂಡಿತವಾಗ್ಲೂ ಚೀಟಿಂಗ್. ನನ್ನಂತ ಮುದ್ದಾದ ಬಂಗಾರದಂತ ನಿಜವಾದ ಮನುಷ್ಯನಿಗೆ ಮೋಸ ಮಾಡ್ತೀರಾ. ಗೂಬೆ ಏನೋ ಮಾಡ್ಬಿಟ್ರಿ, ಆದ್ರೆ ಅರೆಸ್ಟ್ ಕೂಡ ಮಾಡ್ತೀರಲ್ಲ. ಈಗಿನ ಕಾಲದಲ್ಲಿ ಯಾರನ್ನ ನಂಬಕ್ ಆಗೋದಿಲ್ಲ. ಪೊಲೀಸರನ್ನೇ ನಂಬಕ್ ಆಗ್ತಾ ಇಲ್ಲ, ಇನ್ಯಾರನ್ನ ನಂಬೋದು? ಮೋಟು ಪತ್ಲು, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮಿಬ್ಬರಿಂದಾನೇ ಆ ಜಾನ್ ಮಾಸ್ಟರ್ ಪ್ಲಾನು ಫೇಲ್ ಆಗೋಗ್ಬಿಡ್ತು. ಅವನು ಕಾನೂನು ಕೈಗೆ ತಗಲಾಕೋಬಿಟ್ಟ. ಥ್ಯಾಂಕ್ ಯು. Watch India's largest kids library only on Jio Hotstar. Download the app now.